ಹಾರುವ ಕುದುರೆ. ಪರ್ಷಿಯಾದ ಸುಲ್ತಾನನು ಒಂದು ಶ್ರೀಮಂತ ರಾಜ್ಯವನ್ನು ಆಳುತ್ತಿದ್ದನು. ಅವನ ರಾಜ್ಯವು ಹೊಸ ಹಾಗೂ ಅದ್ಭುತ ವಸ್ತುಗಳಿಂದ ತುಂಬಿತ್ತು. ಒಂದು ದಿನ ಒಬ್ಬ ಪ್ರಯಾಣಿಕನು ಅವನ ಆಸ್ಥಾನಕ್ಕೆ ಬಂದನು. ಆ ಪ್ರಯಾಣಿಕನು ಬಹಳ ವಿದ್ಯಾವಂತ ವ್ಯಕ್ತಿಯಾಗಿದ್ದನು. ಅವನು ಹಾರಬಲ್ಲ ಒಂದು ಸುಂದರವಾದ ಮರದ ಕುದುರೆಯನ್ನು ತಯಾರಿಸಿದ್ದನು. ಸುಲ್ತಾನನ ಆಸ್ಥಾನದಲ್ಲಿ ಇದ್ದವರೆಲ್ಲ ಆಶ್ಚರ್ಯಪಟ್ಟರು. ನಾನು ಅದನ್ನು ಖರೀದಿಸುತ್ತೇನೆ, ಅದಕ್ಕೆ ಎಷ್ಟು ಕೊಡಬೇಕು ಎಂದು ಸುಲ್ತಾನನು ಕೇಳಿದನು. ನಾನು ಅದನ್ನು ನಿಮಗೆ ಕೊಡುತ್ತೇನೆ, ಆದರೆ ನೀವು ರಾಜಕುಮಾರಿಯ ಮದುವೆ ನನ್ನ ಜೊತೆ ಮಾಡಿಸಬೇಕು ಎಂದು ಪ್ರಯಾಣಿಕನು ಉತ್ತರಿಸಿದನು. ಸುಲ್ತಾನ್ ಹಾಗೂ ರಾಜಕುಮಾರಿ ಒಪ್ಪಿಕೊಂಡರು. ಆದರೆ ನಾನು ಇದನ್ನು ಖರೀದಿಸುವ ಮುನ್ನ ನನ್ನ ಮಗನಿಗೆ ಇದನ್ನು ಓಡಿಸಿ ಇದು ಹೇಗಿದೆ ಎಂದು ನೋಡಬೇಕು. ಆದರೆ ರಾಜಕುಮಾರನು ಹಿಂತಿರುಗಲಿಲ್ಲ. ಸಮಯ ಕಳೆದಂತೆ ಎಲ್ಲರಿಗೂ ಚಿಂತೆಯಾಯಿತು. ಎಲ್ಲರೂ ರಾಜಕುಮಾರನಿಗೆ ಅಪಘಾತವಾಗಿತ್ತೆಂದೇ ನಂಬಿದ್ದರು. ಸುಲ್ತಾನನು ಇದಕ್ಕೆಲ್ಲ ಆ ಪ್ರಯಾಣಿಕನೇ ಕಾರಣ ಎಂದು ಅವನನ್ನು ಸೆರೆಮನೆಗೆ ಹಾಕಿದನು. ಆದರೆ ರಾಜಕುಮಾರ ಕೇವಲ ದಾರಿ ತಪ್ಪಿದ್ದನು. ಕೆಲವು ದಿನಗಳ ನಂತರ ಅವನು ರಾಜ್ಯಕ್ಕೆ ಹಿಂದಿರುಗಿದನು. ಎಲ್ಲರಿಗೂ ಬಹಳ ಸಂತೋಷವಾಯಿತು. ಪ್ರಯಾಣಿಕನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಸುಲ್ತಾನ್ ಹಾಗೂ ಅವನ ಪ್ರಜೆಗಳು ತನಗೆ ಹಿಂಸೆ ಕೊಟ್ಟಿದ್ದಕ್ಕೆ ಪ್ರಯಾಣಿಕನಿಗೆ ಬಹಳ ಕೋಪ ಬಂದಿತು. ಅವನು ಅವರಿಗೆಲ್ಲ ಪಾಠ ಕಲಿಸಿ ಸೇಡು ತೀರಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದನು. ಸ್ವಲ್ಪ ದಿನಗಳ ನಂತರ ರಾಜಕುಮಾರಿಯು ಘೋರ ಕಾಯಿಲೆಯಿಂದ ಬಳಲುತ್ತಿದ್ದಳು. ಅವಳ ಕಾಯಿಲೆಯನ್ನು ವಾಸಿ ಮಾಡಿದವರಿಗೆ ಬಹುಮಾನ ಕೊಡುವುದಾಗಿ ಸುಲ್ತಾನನು ಹೇಳಿದನು. ಆದರೆ ರಾಜ್ಯದಲ್ಲಿದ್ದ ಯಾರಿಂದಲೂ ಅವಳ ಕಾಯಿಲೆಯನ್ನು ವಾಸಿ ಮಾಡಲು ಆಗಲಿಲ್ಲ. ಪ್ರಯಾಣಿಕನು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದನು. ಅವನು ಒಬ್ಬ ವೈದ್ಯನ ವೇಷದಲ್ಲಿ ಅರಮನೆಗೆ ಹೋದನು. ನಾನು ರಾಜಕುಮಾರಿಯ ಕಾಯಿಲೆ ವಾಸಿ ಮಾಡುತ್ತೇನೆ, ಅವಳ ಜೊತೆಗೆ ಹಾರುವ ಕುದುರೆಯನ್ನು ಕರೆತನ್ನಿ ಎಂದು ಸುಲ್ತಾನನಿಗೆ ಹೇಳಿದನು. ಸುಲ್ತಾನನು ಅವನು ಹೇಳಿದಂತೆ ಮಾಡಿದನು. ಎಲ್ಲರೂ ನೋಡುತ್ತಿದ್ದಂತೆಯೇ ಆ ಪ್ರಯಾಣಿಕನು ವಿಚಿತ್ರವಾದ ಪುಡಿಯನ್ನು ಉಪಯೋಗಿಸಿ ಅವಳ ಕಾಯಿಲೆಯನ್ನು ವಾಸಿ ಮಾಡಿದನು. ಅದೇ ಸಮಯದಲ್ಲಿ ಅವನು ಅವಳನ್ನು ಹಾರುವ ಕುದುರೆಯ ಮೇಲೆ ಕೂರಿಸಿದನು. ಏನು ನಡೆಯುತ್ತಿದೆ ಎಂದು ತಿಳಿಯುವ ಮುನ್ನವೇ ಅವನು ಅವಳೊಡನೆ ಹಾರಿ ಹೋದನು. ಸುಲ್ತಾನನಿಗೆ ಬಹಳ ಕೋಪ ಬಂದಿತು. ಆದರೆ ಅವನಿಂದ ಏನೂ ಮಾಡಲು ಆಗಲಿಲ್ಲ. ಕೊನೆಗೆ ಪ್ರಯಾಣಿಕನು ತನ್ನ ಸೇಡನ್ನು ತೀರಿಸಿಕೊಂಡನು. ಅವರಿಬ್ಬರು ದೂರದ ನಾಡಿಗೆ ಹಾರಿ ಹೋಗಿ ಸಂತೋಷದಿಂದ ಬಾಳಿದರು.